ದೇವಸ್ಥಾನ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಇಲ್ಲಿ ಅಪವಿತ್ರ ಮಾಡ್ತಾ ಇದೀಯಾ? ಲೇ ಮಗನ, ಹೋದ್ರಿ ಮಗನ ಇವನ ದೇವಸ್ಥಾನ ತಮ್ಮ ಮನೆ ಅಂತ ಮಾಡ್ಯಾರ ಮಂಗನ ಮಕ್ಕಳು. ಅಲ್ಲ ಸಾಲಿ ಕಲ್ತ ಕಾಣ್ತೀವಿ, ನಿನಗೆ ಗೊತ್ತಾಗೋದಿಲ್ಲ? ದೇವಸ್ಥಾನಕ್ಕೆ ಬಂದ್ರಿ ಭಿಕ್ಷೆ ಬೇಡ್ತೀರಿ, ಗೊತ್ತಾಗಪ್ಪ ಗೌಡ್ರ. ನಾವು ಭಿಕ್ಷೆ ಬೇಡಿದ ಹಣ ತಂದೆ, ಅದು ದೇವರ ಹುಂಡಿ ಕದ್ದಿದಲ್ಲ ತಂದೆ. ಲೇ ನಿನ್ನ ಕದ್ದರ ಕದಿಯು ಭಿಕ್ಷೆ ಬೇಡ ಮಗನ. ಯಾವಾಗ ನಾನು ಎದುರು ಹಾಕೊಂಡಿದ್ಯಲ್ಲ, ಈ ಊರಲ್ಲಿ ನಿನಗೆ ಒಂದು ರೂಪಾಯಿ ಸುಡ ಹುಟ್ಟಲು ಬಿಡುವುದಿಲ್ಲ. ಪಾಪ ಪುಣ್ಯ ನಿಮ್ಮಂತವ್ರಿಗೆ ಕರ್ಣ ತೋರಲು ನನ್ನಿಂದ ಸಾಧ್ಯವಿಲ್ಲ. ಲೇ ಶೆಟ್ಟಿ, ತೆಗೆದುಕೋ ಹಣ. ನಡೆ ಹೋಗೋಣ. ತಂಗಿ, ನನ್ನನ್ನು ಕ್ಷಮಿಸ್ಬಿಡಮ್ಮ. ಭಿಕ್ಷೆ ಬೇಡಿದ ಹಣವನ್ನು ಆ ಗೌಡ ಬಿಡ್ತಾಲ ತಾಯಿ. ಈ ನಿನಗೆ ಹಸುವನ್ನು ಹೇಗೆ ನಿಂಗಿಸ ತಾಯಿ, ಹೇಗೆ ನಿಲ್ಲಿಸಲಿ? ಅಣ್ಣ, ಎಂಥ ಪಾಪಿಗಳ ಲೋಕದಲ್ಲಿ ನಮ್ಮಂತವರು ಬದುಕುವುದಾದ್ರೂ ಹೇಗಣ್ಣ? ಬದುಕುವುದಾದ್ರೂ ಬದುಕಬೇಕಮ್ಮ, ಬದುಕಬೇಕು. ಹೇಗಾರು ಮಾಡಿ ಜೀವನ ಸಾಗಿಸಲೇಬೇಕಮ್ಮ. ನಡಿ, ಮುಂದಿನ ಊರಿಗೆ ಹೋಗಿ ಜೀವನ ಸಾಗಿಸಿ ಹೊಟ್ಟೆ ತುಂಬ ಅನ್ನವನ್ನು ಊಟ ಮಾಡೋದು ತಂಗಿ. ಅಣ್ಣ, ಈ ಬಡವರ ಕೂಗಣ್ಣ, ಕೇಳುವವರು ಯಾರಿಲ್ಲವೇ ನನ್ನ ಈ ಜಗದಲ್ಲಿ? ಕೈ ಕಟ್ಟಿ ಕಣ್ಣು ಕಟ್ಟಿ ಕೂತಿದಾರಮ್ಮ ದೇವಾನು ದೇವತೆಗಳು. ಅವರೆಲ್ಲಿ ನೋಡ್ಬೇಕ ತಾಯಿ? ಇನ್ನು ಈ ಬಡವರ ಗೋಳನ್ನು ದುಡಿದು ತಿಂದು ಸಾಯುವ ನಮ್ಮ ಬಡವರಿಗೆ ಆ ದೇವರು ಕರುಣೆ ತೋರುದಿಲ್ಲ ತಾಯಿ, ತೋರುದಿಲ್ಲ. ನಡಿ ಹೋಗೋಣ, ಎಲ್ಲಿಗಾದ್ರೂ ಹೋಗಿ ಜೀವನ ಸಾಗಿಸಲೇಬೇಕಮ್ಮ ತಾಯಿ. ಈ ಊರು ಇಲ್ಲ ಅಂದ್ರೆ ಇನ್ನೊಂದು ಊರು ಹೇಗಾರು ಮಾಡಿ ಜೀವನ ಸಾಗಿಸಿ ನೀನು ಚೆನ್ನಾಗಿ ನೋಡಿಕೊಳ್ತೇನೆ. ನಡಿಯಮ್ಮ. ಚೆನ್ನಾಗಿ ನಡೀತದೆ ಶಶಾಂಕ್. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಜಗತ್ತೇ ಕಣ್ಣು ಮುಚ್ಚಿದ್ರೆ ಮೂರ್ಖ ಬೆಕ್ಕು. ಇನ್ಸ್ಪೆಕ್ಟರ್, ಏನ್ ನೀವು ಮಾತಾಡ್ತಾರೋ? ಮಾತಿನ ಅರ್ಥ? ಹೌದು, ಅದೇ ಇನ್ಸ್ಪೆಕ್ಟರ್ ಸೂರ್ಯಕಾಂತ್. ಏ ಬಡಪಾಯಿ, ದೇವಸ್ಥಾನ ಹಣವನ್ನು ಕದೇನಿಲ್ಲಿ ಒದ್ದು ಒಳಗೆ ಹಾಕಿದರೆ ಗೊತ್ತಾಗುತ್ತದೆ ಮಗನೇ. ಇನ್ಸ್ಪೆಕ್ಟರ್, ಏ ಪಿಸಿ ಅರೆಸ್ಟ್ ಹಿಮ್. ಏನ್ ಮಾಡ್ತಾ ಇದ್ದೀರಾ ನೀವು? ಇನ್ಸ್ಪೆಕ್ಟರ್, ನನ್ನನ್ನ ಏನ್ ತಪ್ಪು ಮಾಡಿದ್ದಾನೆ? ಅವನನ್ನ ಬಿಟ್ಬಿಡಿ. ಬಿಡುವುದು ಬಲೆಗೆ ಬಿದ್ದ ಬೇಟೆಯನ್ನು ಅಷ್ಟೊಂದು ಸುಲಭವಾಗಿ ಬಿಡುವುದಲ್ಲ ಜ್ಯೋತಿ. ಕಾನ್ಸ್ಟೇಬಲ್, ಎಳೆದುಕೊಂಡು ನಡೆಯಲಿ ಅವನನ್ನು. ನಿಮ್ಮ ಪಾದಕ್ಕೆ ಬಿದ್ದು ಬೇಡ್ಕೊಳ್ತೀನಿ ಇನ್ಸ್ಪೆಕ್ಟರ್, ನನ್ನನ್ನ ನನಗೆ ಭಿಕ್ಷೆಯಾಗಿ ನೀಡಿ. ಕಾನ್ಸ್ಟೇಬಲ್, ಎಳೆದುಕೊಂಡು ನಡೆಯಿರಿ.